ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ಯಾರೆಲ್ಲ ತಮ್ಮ ಸೋಲ್ಮೇಟ್ನ ಹುಡುಕ್ತಾ ಇದ್ದೀರಾ, ಹೊಸ ಪ್ರೀತಿಯನ್ನು ಹುಡುಕ್ತಾ ಇದ್ದೀರಾ, ಅಥವಾ ಮೇಡಮ್ ನನಗೆ ರೀಸೆಂಟಾಗಿ ಬ್ರೇಕಪ್ ಆಗಿದೆ, ನನಗೆ ಈ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಪಾಸ್ಟಲ್ಲಿ, ಅಟ್ಲೀಸ್ಟ್ ಫ್ಯೂಚರಲ್ಲಾದರೂ ನನಗೆ ಚೆನ್ನಾಗಿರೋ ಅಂಥ ಸೋಲ್ಮೇಟ್ ಸಿಗ್ತಾರಾ. ಸೊ ಈ ಥರ ಒಂದು ಕ್ವೆಶನ್ ಇರುವವರು ಖಂಡಿತ ಈ ವಿಡಿಯೋವನ್ನು ನೋಡಿ, ನಿಮಗೆ ತುಂಬಾ ಒಂದು ರೀತಿ ಹೆಲ್ಪ್ಫುಲ್ ಆದ ಮಾಹಿತಿ ಸಿಗುತ್ತೆ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನಿಮ್ಮ ರೆಗ್ಯುಲರ್ ಗೈಡೆನ್ಸ್ ಪೆಂಡುಲಮ್ ರೀಡಿಂಗ್ಗೋಸ್ಕರ ಈ ನಮ್ಮ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದು. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್ ಆಫ್ ದ ಡಿವೈನ್. ಓಕೆ, ಸೊ ನೋಡೋಣ, ನೀವು ನಿಮ್ಮ ಸೋಲ್ಮೇಟ್ನ ಈ ವರ್ಷದಲ್ಲಿ ಮೀಟ್ ಆಗುವಂಥ ಸಾಧ್ಯತೆ ಇದೆಯಾ. ಓಕೆ, ನಿಮ್ಮ ಸೋಲ್ಮೇಟ್ನ ಮೀಟ್ ಆಗುವಂಥ ಸಾಧ್ಯತೆ ಈ ವರ್ಷ 2024 ಇದೆಯಾ. ಓಕೆ, ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಓಕೆ, ಸೊ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬಂದಿದೆ. ಎಕ್ಸಲೆಂಟ್ ಸ್ಟಾರ್ ಎನರ್ಜಿ. ಸೊ ವಿ ಹ್ಯಾವ್ ದ ಹೈ ಪ್ರಿಸ್ಟೆಸ್ ಕಾರ್ಡ್. ಓಕೆ, ಸೊ ವಿ ಹ್ಯಾವ್ ದ ಸೋಲ್ಮೇಟ್ ಕಾರ್ಡ್. ಎಕ್ಸಲೆಂಟ್. ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಓಕೆ, ಸೊ ನೈಟ್ ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ಆ್ಯಂಡ್ ವಿ ಹ್ಯಾವ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ 10 ಆಫ್ ಕಪ್ಸ್. ಒಂದು ರೀತಿ ಹೇಳೋದಾದರೆ ಈ ವರ್ಷದಲ್ಲಿ 100% ನೀವು ಸೋಲ್ಮೇಟ್ನ ಮೀಟ್ ಆಗ್ತೀರಾ. ಓಕೆ, ಯಾಕಂದರೆ ಐ ಕ್ಯಾನ್ ಸಿ ಅ ಹ್ಯಾಪಿ ಫ್ಯಾಮಿಲಿ. ಸೊ ಅವ್ರ ಜೊತೆ ಒಂದು ಫ್ಯಾಮಿಲಿ ಅಂತಕ್ಕಂಥದ್ದು ಕಾಣ್ತಾ ಇದೆ, ಒಂದು ಖುಷಿಯ ವಾತಾವರಣ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಟಾರ್ ಎನರ್ಜಿ ಬಂದಿರೋದ್ರಿಂದ ಅದನ್ನು ನಾವು ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತಲೂ ಕರಿತೀವಿ. ಅಂದರೆ ನೀವು ಇಷ್ಟು ದಿವಸ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಆ ವ್ಯಕ್ತಿನೇ ಬಂದು ನಿಮ್ಮ ಬಳಿ ತಮ್ಮ ಪ್ರೀತಿಯ ವಿಚಾರವನ್ನು ಹಂಚಿಕೊಳ್ಳೋ ಅಂತಹ ಒಂದು ಅದ್ಭುತವಾದ ಕ್ಷಣಗಳು ಈ ವರ್ಷದಲ್ಲಿ ಬರುತ್ತೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ದ ಟ್ವಿನ್ ಫ್ಲೇಮ್ ಕಾರ್ಡ್ ಬಂದಿದೆ. ಸೊ ಇಟ್ಸ್ 100% ಎಸ್ ದಟ್ ನೀವು ನಿಮ್ಮ ಸೋಲ್ಮೇಟ್ನ ಈ ಒಂದು ಇಯರಲ್ಲಿ ನೀವು ಮೀಟ್ ಮಾಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ಅವರ ಪರ್ಸ್ನಾಲಿಟಿ ನೋಡೋದಾದರೆ ತುಂಬ ವೈಬ್ರೆಂಟ್ ಆಗಿರ್ತಾರೆ, ತುಂಬ ಓಪನ್ ಆಗಿ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ಇವ್ರ ಹತ್ರ ಲೈಕ್ ಎಲ್ಲವೂ ಇರುತ್ತೆ. ಒಂದು ರೀತಿ ಹಣಕಾಸು, ಅಧಿಕಾರ ಆಗಿರ್ಬೋದು, ಆ್ಯಂಡ್ ನೋಡೋದಕ್ಕೆ ತುಂಬಾ ಲೈಕ್ ದೊಡ್ಡ ಮನುಷ್ಯರಾಗಿ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಇರ್ಬೋದು. ಅಂದರೆ ಬಹಳ ಒಂದು ವೈಬ್ರೆಂಟ್ ಆಗಿರ್ತಾರೆ. ಆ ವೈಬ್ಸ್ ಅಂತಕ್ಕಂಥದ್ದು ನಿಮಗೆ ತುಂಬ ಬೇಗ ಕನೆಕ್ಟ್ ಆಗುವಂಥ ಒಂದು ಪರ್ಸನನ್ನು ನೀವು ಖಂಡಿತ ಮೀಟ್ ಮಾಡ್ತೀರಾ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನಿಸುತ್ತೆ, ಓಕೆ ಈ ವ್ಯಕ್ತಿ ತುಂಬ ಜೋರಿದ್ದಾರೆ ಅಥವಾ ನಮಗೆ ಅದು ಸರಿ ಹೋಗಲ್ವೇನೋ ಅಂತ, ಈ ಥರ ಸಣ್ಣ ಪುಟ್ಟ ಅನುಮಾನಗಳು, ಡೌಟ್ಸ್ ಅಂತಕ್ಕಂಥದ್ದು, ಅಥವಾ ಇವ್ರು ನನಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅನ್ನೋ ಸಣ್ಣ ಪುಟ್ಟ ಡೌಟ್ಸ್, ಅನುಮಾನ ಅಂತಕ್ಕಂಥದ್ದು ಇಲ್ಲಿ ಬರುವಂತಹ ಸಾಧ್ಯತೆ ಇದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸಹ ಅವರು ಅಷ್ಟು ಓಪನ್ ಆಗಿ ಹೇಳಲಿಕ್ಕೆ, ಅಂದರೆ ಅವರ ಒಂದು ಎಮೋಷನ್ಸ್ ಅಂತಕ್ಕಂಥದ್ದು ಹೇಳೋದಿಲ್ಲ, ತುಂಬ ಹೈಡ್ ಮಾಡ್ತಾರೆ. ಅಂದರೆ ಈ ವ್ಯಕ್ತಿ ಹೇಗೆ ಅಂದರೆ ತುಂಬ ಸೀಕ್ರೆಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡೋದು ಜಾಸ್ತಿ. ಅಂದರೆ ಈ ವ್ಯಕ್ತಿಗೆ ಸಹ ತನ್ನ ಸೋಲ್ಮೇಟ್ ಯಾವ ಥರ ಇರಬೇಕು, ಯಾವ ಥರ ಅವ್ರ ವ್ಯಕ್ತಿತ್ವ ಎಲ್ಲವನ್ನು ಅಬ್ಸರ್ವ್ ಮಾಡುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ ಇವ್ರಿಗೆ. ಸೊ ಹಾಗಾಗಿ ಇವರು ಸಡನ್ನಾಗಿ ಡಿಸಿಷನ್ ತೊಗೊಳ್ಳೋದು ಅಥವಾ ತುಂಬ ಬೇಗವಾಗಿ ಡಿಸಿಷನ್ಸ್ ತೊಗೊಳ್ಳೋದು ಆ ಥರ ಮಾಡಲ್ಲ. ಅವ್ರನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಪರೀಕ್ಷೆ ಮಾಡ್ತಕ್ಕಂಥದ್ದು, ಸೊ ಈ ಥರ ಬಹಳ ಇರುತ್ತೆ. ಆ್ಯಂಡ್ ಕೆಲವ್ರಿಗೆ ತುಂಬ ಬೇಗ ಅದು ಅರ್ಥ ಆಗುತ್ತೆ, ಓಕೆ ಎಲ್ಲೋ ಈ ವ್ಯಕ್ತಿ ನನ್ನ ಪರೀಕ್ಷೆ ಮಾಡ್ತಿದ್ದಾರಾ, ಅಥವಾ ನನ್ನ ಒಂದು ಪರಿಸ್ಥಿತಿ ಗೊತ್ತಿದ್ರೂ ಅವರು ಕೆಲವೊಂದು ವಿಚಾರದಲ್ಲಿ ಬೇರೆ ರೀತಿ ನಡ್ಕೊಳ್ಳೋದು, ಏನೋ ಒಂದು ಪರೀಕ್ಷೆ ಅಂತಕ್ಕಂಥದ್ದು ನಿಮ್ಗೆ ಅದು ಈಸಿಯಾಗಿ ನಿಮ್ಮ ವೈಬ್ಗೆ ಅದು ಗೊತ್ತಾಗುತ್ತೆ. ಸೊ ಆ ಥರ ಮಾಡುವಂಥ ವ್ಯಕ್ತಿತ್ವ ಇವ್ರದ್ದು ಆಗಿರುತ್ತೆ. ಬಟ್ ಖಂಡಿತ ಅವರು ನಿಮ್ಮನ್ನು ಅನುಮಾನಿಸ್ತಿಲ್ಲ. ಇಟ್ಸ್ ಜಸ್ಟ್ ದಟ್ ಅವ್ರಿಗೆ ಏನು ಕ್ಲಾರಿಟಿ ಬೇಕಾಗಿದೆ, ಆ ಕ್ಲಾರಿಟಿಯನ್ನು ಅವರು ನಿಮ್ಮಿಂದ
ತಗೋತಾ ಇದ್ದಾರೆ ಅಷ್ಟೇ. ಸೊ ಅದರಲ್ಲಿ ಏನೂ ತಪ್ಪಿಲ್ಲ. ಖಂಡಿತವಾಗ್ಲೂ ಎಲ್ರೂ ಅವರು ಪರೀಕ್ಷೆ ಮಾಡಿ ಖಂಡಿತ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ. ಸೊ ಖಂಡಿತ ಅದು ಒಳ್ಳೆಯದು ಅಂತಲೇ ಹೇಳ್ತೀನಿ ಆನ್ ಅ ಲಾಂಗ್ ಟರ್ಮ್ ಬೇಸಿಸ್. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ ಅಂತ. ಸೊ ವಿ ಹ್ಯಾವ್ ದಿಸ್ ಕಾರ್ಡ್. ಸೊ ನೌ ಇಟ್ಸ್ ನಾಟ್ ಅ ರೈಟ್ ಟೈಮ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ವಿ ಹ್ಯಾವ್ ವಾಟ್ ಎಲ್ಸ್ ವಿ ಹ್ಯಾವ್. ಓಕೆ, ಸಕ್ಸಸ್ ಅಂತಕ್ಕಂಥದ್ದು ಬರ್ತಾ ಇದೆ. 100% ಎಸ್ ಆ್ಯಂಡ್ ಇಟ್ಸ್ ಅಪ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಹೇಳೋ ಪ್ರಕಾರ ಇವಾಗ ನಿಮಗೆ ಸರಿಯಾದ ಸಮಯ ಅಲ್ಲ ಅಂತ ಅನ್ನಿಸ್ಬೋದು, ಬಟ್ ಫ್ಯೂಚರಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ನೀವು ಡಿಸಪಾಯಿಂಟ್ಮೆಂಟ್ ಆಗುವಂಥ ಯಾವುದೇ ನೆಸೆಸಿಟಿ ಇಲ್ಲ. ಕರೆಂಟ್ ಸಿಚುವೇಶನ್ ನೋಡಿದ್ರೆ ನಿಮ್ಮದು ಸ್ವಲ್ಪ ಓಕೆ ಏನಪ್ಪ ಇದು ಆಗುತ್ತಾ ಇಲ್ವಾ ಡೌಟ್ಫುಲ್ ಆಗಿದ್ದೀರಾ ಆ್ಯಂಡ್ ತುಂಬ ಒಂದು ಕನ್ಫ್ಯೂಷನಲ್ಲಿದ್ದಾರೆ, ಎಮೋಷ್ನಲಿ ಸ್ವಲ್ಪ ಡೌನ್ ಇದ್ದೀರಾ ಅಂತ ಹೇಳ್ಬೋದು. ಬಟ್ ಫ್ಯೂಚರಲ್ಲಿ ಖಂಡಿತ ಸಕ್ಸಸ್ ಸಿಗುತ್ತೆ. ಇಟ್ಸ್ ಅಪ್ ಟು ಯು. ಅಂದರೆ ನೀವು ನಿಮ್ಮ ವೈಬ್ರೇಷನ್ಸನ್ನು ಇನ್ಕ್ರೀಸ್ ಮಾಡಿ ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೋದು ಬೇಗ ಅಂತ ಸಹ ಏಂಜಲ್ಸ್ ಸೂಕ್ಷ್ಮವಾಗಿ ಇಲ್ಲಿ ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಎಂಥ ಅದ್ಭುತವಾದ ಮೆಸೇಜ್. ಸೊ ಥ್ಯಾಂಕ್ ಏಂಜಲ್ಸ್, ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಸೊ ಲೆಟ್ಸ್ ಥ್ಯಾಂಕ್ ಏಂಜಲ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಮೆಸೇಜಸ್. ಸೊ ಖಂಡಿತವಾಗ್ಲೂ ತಾಳ್ಮೆಯಿಂದ ಇರಿ, ಖಂಡಿತ ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ. ನೀವು ನಂಬಿಕೆಯನ್ನು ಇಡಬೇಕು. ನಿಮ್ಮ ವೈಬ್ರೇಷನ್ಸನ್ನು ನೀವು ಆದಷ್ಟು ಹೈ ಇಟ್ಕೊಂಡು ಇದರಲ್ಲಿ ನಿಮಗೆ ತುಂಬ ಬೇಗ ಆ ಎನರ್ಜೀಸ್, ಆ ಸೋಲ್ಮೇಟ್ ಎನರ್ಜೀಸ್ ಅಂತಕ್ಕಂಥದ್ದು ಅಟ್ರ್ಯಾಕ್ಟ್ ಆಗುತ್ತೆ. ಓಕೆ, ಸೊ ಅದ್ಭುತವಾದ ರೀಡಿಂಗ್ ಅಂತಲೇ ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.